ಶ್ರೀರಾಮ್ ಸಮರ್ಥ. ಪ್ರಶ್ನೆ 12. ಸಾಧಕನು ಹೇಗೆ ಇರಬೇಕು? ಉತ್ತರ: ಸ್ವಲ್ಪವೂ ಸಮಯ ವ್ಯರ್ಥಗೊಳಿಸದೆ ಮಾಡಬೇಕು ಸಾಧನ. ಪಾಪಕ್ಕೆ ಹೆದರಬೇಕು ರಾತ್ರಂದಿನ. ನಿತ್ಯ ನೇಮದಿಂದ ಮಾಡಬೇಕು ಮಾನಸ ಪೂಜೆಯನ್ನು. ಅಖಂಡವಾಗಿಟ್ಟುಕೊಳ್ಳಬೇಕು ರಾಮಚಿಂತನೆಯನ್ನು. ತಪ್ಪಿಸಬಾರದು ನಾಮದ ಅನುಸಂಧಾನವನ್ನು. ಈ ರೀತಿಯಾಗಿ ಅಭ್ಯಾಸ ಮಾಡಿದರೆ ಹೊಂದುವನು ಬ್ರಹ್ಮಜ್ಞಾನವನ್ನು. ಪ್ರಶ್ನೆ 13. ಉಪಾಸಕನು ತನ್ನ ದಿವಸಗಳನ್ನು ಹೇಗೆ ಕಳೆಯಬೇಕು? ಉತ್ತರ: 1. ಸೂರ್ಯೋದಯಕ್ಕಿಂತಲೂ ಮುಂಚೆ ಏಳಬೇಕು. ಎಚ್ಚರವಾದೊಡನೆ ನಾಮ ತೆಗೆದುಕೊಳ್ಳಬೇಕು. 2. ಅನಂತರ ಮುಖ ತೊಳೆದುಕೊಂಡು 5 ನಿಮಿಷವಾದರೂ ಹಾಸಿಗೆಯ ಮೇಲೆ ಕುಳಿತುಕೊಂಡು ಕಣ್ಣು ಮುಚ್ಚಿ ಭಗವಂತನನ್ನು ಪ್ರಾರ್ಥಿಸಬೇಕು. ಪ್ರಾರ್ಥನೆಯಲ್ಲಿ, ಭಗವಂತ, ನಿನ್ನ ಕೃಪೆಯಿಂದ ಇಂದಿನ ದಿವಸ ಬಂದಿರುತ್ತದೆ, ಇದು ನಿನ್ನ ಸ್ಮರಣೆಯಲ್ಲಿಯೇ ಕಳೆಯಬೇಕು. 3. ಪ್ರಾತರ್ವಿಧಿಗಳನ್ನು ಮುಗಿಸಿ ಅನಂತರ ದೇವರಿಗೆ ಹಾಗೂ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. 4. ಶಕ್ಯವಿದ್ದರೆ ಸ್ನಾನ ಮಾಡಬೇಕು. ಇಲ್ಲದಿದ್ದರೆ ಏನಾದರೂ ಸ್ವಲ್ಪ ಪ್ರಪಂಚದ ಕೆಲಸ ಮಾಡಬೇಕು. 5. ಸ್ನಾನವಾದ ಮೇಲೆ ಪ್ರತಿ ದಿವಸ ಸ್ವಲ್ಪ ಸಮಯವನ್ನು ಪೂಜೆ, ಜಪ, ಧ್ಯಾನದಲ್ಲಿ ಕಳೆಯಬೇಕು. ಯಾರಿಗೆ ಬೆಳಿಗ್ಗೆ ಮಾನಸ ಪೂಜೆ ಮಾಡಲು ಶಕ್ಯವಿಲ್ಲವೋ ಅವರು ಈಗ ಮಾಡಬೇಕು. 6. ಅನಂತರ ನೌಕರಿ, ಚಾಕರಿ, ಉದ್ಯೋಗ, ವ್ಯವಸಾಯ ಮುಂತಾದವುಗಳಲ್ಲಿ 7-8 ಗಂಟೆ ಹೋಗುತ್ತವೆ. ಅದು ಮುಗಿದ ಮೇಲೆ ಮನೆಗೆ ಬರಬೇಕು. ಸ್ವಚ್ಛವಾಗಿ ಕೈಕಾಲು ಮುಖ ತೊಳೆದುಕೊಳ್ಳಬೇಕು ಹಾಗೂ ಸ್ವಲ್ಪ ಸಮಯ ಜಪ ಮಾಡಬೇಕು. 7. ರಾತ್ರಿ ಊಟವಾದ ಮೇಲೆ ಪ್ರತಿ ದಿವಸ ಜ್ಞಾನೇಶ್ವರಿ, ನಾಥಭಾಗವತ ಅಥವಾ ದಾಸಬೋಧಗಳಲ್ಲಿ ಒಂದು ಗ್ರಂಥ ಓದಬೇಕು. ಕಡಿಮೆ ಎಂದರೆ ಒಂದು ಓವಿಯನ್ನಾದರೂ ಓದಬೇಕು. 8. ಯಾರಿಗೆ ಶಕ್ಯವಿದೆಯೋ ಅಥವಾ ಅನುಕೂಲವಿದೆಯೋ ಅವರು ಪ್ರತಿ ದಿವಸ ರಾತ್ರಿ ಸ್ವಲ್ಪ ಭಜನೆ ಮಾಡಬೇಕು ಅನ್ನುವ ಅಭಂಗಗಳು ಸಾಧಕ ವೃತ್ತಿಗೆ ಸಂಬಂಧಪಟ್ಟವುಗಳಾಗಿರಬೇಕು. 9. 10ರಿಂದ 11 ಗಂಟೆ ಸುಮಾರಿಗೆ ಮಲಗಿಕೊಳ್ಳಬೇಕು. ಮಲಗುವ ಮೊದಲು ಭಗವಂತನಿಗೆ, ಭಗವಂತ, ನಿನ್ನ ಕೃಪೆಯಿಂದ ಇಂದಿನ ದಿವಸ ಉತ್ತಮವಾಗಿ ಕಳೆಯಿತು ಎಂದು ಪ್ರಾರ್ಥನೆ ಮಾಡಿ ಜಪ ಮಾಡುತ್ತಾ ಮಲಗಬೇಕು. 10. ಉಪಾಸಕನಿಗೆ ನಿಜವಾಗಿಯೂ ಒಂದೇ ಒಂದು ನಿಯಮವಿರುತ್ತದೆ. ಅದೇನೆಂದರೆ ಯಾವುದೇ ಕಾಲದಲ್ಲಿ, ಯಾವುದೇ ಅವಸ್ಥೆಯಲ್ಲಿ ಭಗವಂತನ ವಿಸ್ಮರಣೆಯಾಗಬಾರದು. ಅವನ ನಾಮ ನಡೆಯುತ್ತಿರಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.